ಅಮೆರಿಕವನ್ನ ನಂಬುವ ಸ್ಥಿತಿಯಲ್ಲಿ ಇರಾನ್ ಇವತ್ತು ಇಲ್ಲ. ಬಿಕಾಸ್ 1953 ಅದಕ್ಕಿಂತ ಮೊದಲು ಅಮೆರಿಕ ನಡೆದುಕೊಂಡಿರುವಂತಹ ರೀತಿಗಳ ಬಗ್ಗೆ ಇರಾನ್ಗೆ ಭಯ ಇದೆ. ಅಲ್ಲಿಯ ನಾಯಕತ್ವವನ್ನು ಕೊನೆಗೊಳಿಸಿ ಅವರಿಗೆ ಬೇಕಾದಂತಹ ನಾಯಕರನ್ನು ತೆಗೆದುಕೊಂಡು ಬಂದು ಅಧಿಕಾರವನ್ನು ನಡೆಸಿದಂತಹ ಇತಿಹಾಸ ಅಮೆರಿಕ ಮತ್ತು ಇರಾನ್ಗೆ ಇದೆ. ಈ ಕಾರಣಕ್ಕಾಗಿ ಮತ್ತು 2020ರಲ್ಲಿ ಸುಲೈಮಾನಿಯನ್ನು ಹೊಡೆದಿರುವಂತಹ ಅಮೆರಿಕದ ಬಗ್ಗೆ ನಂಬಿಕೆ ಅನ್ನೋದು ಇರಾನ್ಗೆ ಇಲ್ಲ. ಹೀಗಾಗಿ ಅಮೆರಿಕ ಒಳಗೆ ಯುದ್ಧವನ್ನು ತಯಾರು ಮಾಡಿಕೊಳ್ತಾ ಇದೆ, ಮತ್ತೊಮ್ಮೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಅನ್ನುವಂಥ ಆರೋಪವನ್ನು ಇರಾನ್ ಮಾಡ್ತಾ ಇದೆ. ಆ ಮುಖಾಂತರ ಮಧ್ಯಪ್ರಾಚ್ಯದಲ್ಲಿ ಮತ್ತೊಮ್ಮೆ ಯುದ್ಧದ ಕಾರ್ಮೋಡ ಶುರು ಆಗಬಹುದು ಎನ್ನುವಂಥ ಲೆಕ್ಕಾಚಾರ. ಹಾಗಾದರೆ ಇರಾನ್ ಏನು ಹೇಳಿದೆ ಈ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಎರಡನೇ ಸುದ್ದಿ, ನಾನು ಆವಾಗಲೇ ಹೇಳಿದ ಹಾಗೆ ಅಮೆರಿಕ ಒಳಗೊಳಗೆ ಒಂದು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಅಮೆರಿಕದ ಜೊತೆಗೆ ಇಸ್ರೇಲ್ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅಂತ. ಒಂದು ಫೈನಲ್ ಹೊಡೆತವನ್ನು ಕೊಡಬೇಕು, ಅಂತಿಮ ಹೊಡೆತವನ್ನು ಕೊಡಬೇಕು. ಆ ಹೊಡೆತ ಮತ್ತೊಮ್ಮೆ ಇರಾನ್ ಪುಟ್ಟಿದ ಏಳದ ಹಾಗೆ ಮಾಡುವಂಥ ಹೊಡೆತ ಆಗಿರಬೇಕು ಅಂತ ಅವರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರಂತೆ. ಇದು ಎರಡನೇ ಸುದ್ದಿ. ಇನ್ನು ಮೂರನೇ ಸುದ್ದಿ, ನಾಳೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಇದೆ. ಈ ಚುನಾವಣೆಗಳಲ್ಲಿ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ಏನಾಗಬಹುದು ಎನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಇದೆ. ಈ ಬಾರಿ ಟಿವಿಕೆ ಸಂಸ್ಥಾಪಕ ದಳಪತಿ ವಿಜಯ್ ಒಂದು ಮೇಲುಗೈ ಸಾಧಿಸಬಹುದು, ಕಿಂಗ್ ಮೇಕರ್ ಆಗಬಹುದು ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಒಂದು ವೇಳೆ ಹಾಗಾದರೆ ತಮಿಳುನಾಡಿನ ರಾಜಕಾರಣದಲ್ಲಿ ಏನೆಲ್ಲ ಆಗಬಹುದು, ಎಲ್ಲ ಸುದ್ದಿಗಳನ್ನು ಕೂಡ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಹಾರ್ಮುಜ್ ಸಂಘರ್ಷ ಮತ್ತು ಇರಾನ್ನ ನಡೆ. ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಗಿ ಏಪ್ರಿಲ್ 7ನೇ ತಾರೀಕಿಗೆ ಅನಿರ್ದಿಷ್ಟಾವಧಿ ಕದನ ವಿರಾಮದ ತನಕವೂ ಕೂಡ ಎಲ್ಲ ಬೆಳವಣಿಗೆಗಳಾಯಿತು. ಕದನ ವಿರಾಮ ಘೋಷಣೆ ಆಗಿದೆ ಅಂತ ನಿಟ್ಟುಸಿರು ಬಿಡುವ ಹೊತ್ತಿನಲ್ಲೇ ಮತ್ತೊಮ್ಮೆ ಯುದ್ಧದ ಕಾರ್ಮೋಡ ಶುರುವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಬರ್ತಾ ಇದೆ. ಯಾಕಂದ್ರೆ ನಾವು ನಿನ್ನೆಯೂ ಕೂಡ ನೋಡಿದ್ದೀವಿ, ಅಮೆರಿಕ ತನ್ನ ಕಮಾಂಡರ್ಗಳ ಜೊತೆಗೆ 45 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿ ಮುಂದಿನ ದಾಳಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿದೆ ಅಂತ. ಇದರ ಜೊತೆಗೆ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವ ಪ್ರಯತ್ನವನ್ನ ಅಮೆರಿಕ ಮಾಡಿದೆ. 28ರಿಂದ ಹಿಡಿದು ಇಲ್ಲಿಯ ತನಕವೂ ಕೂಡ ಅತ್ಯಂತ ಕ್ಷಿಪಣಿಗಳು, ಅದರ ಜೊತೆಗೆ ಯುದ್ಧ ನೌಕೆಗಳು, ಟ್ರಕ್ಗಳು ಎಲ್ಲವನ್ನೂ ಕೂಡ ಪೂರೈಕೆ ಮಾಡುವ ಪ್ರಯತ್ನವನ್ನು ಅಮೆರಿಕ ಇಸ್ರೇಲ್ಗೆ ಮಾಡ್ತಾ ಇದೆ. ಹಾಗಾದ್ರೆ ಇರಾನ್ ಇದರ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇದೆ. ಮೇಲ್ನೋಟಕ್ಕೆ ಅಮೆರಿಕ ಕದನ ವಿರಾಮ ಅಂತ ಹೇಳುತ್ತೆ, ಆದರೆ ಕದನ ವಿರಾಮ ಇದು ಕೇವಲ ಡ್ರಾಮಾ ಅನ್ನೋದು ಇರಾನ್ನ ಆರೋಪ ಆಗಿದೆ. ಇರಾನ್ ಈ ಹಿಂದೆಯೂ ಕೂಡ ಇದನ್ನ ಹೇಳಿತ್ತು, ಒನ್ಸ್ ಅಗೇನ್ ಅದನ್ನ ಪುನರುಚ್ಚಾರ ಮಾಡ್ತಾ ಇದೆ. ಹಾಗಾದ್ರೆ ಮತ್ತೆ ಯುದ್ಧ ಶುರುವಾಗುತ್ತಾ, ಏನಾಗುತ್ತೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಅಮೆರಿಕ ವಿರುದ್ಧ ಇರಾನ್ ಇದೀಗ ರಣಕಹಳೆ ಮೊಳಗಿಸಿದೆ. ಏನಂತ ರಣಕಹಳೆ ಮೊಳಗಿಸಿದೆ? ಜಾಗತಿಕ ರಾಜಕೀಯ ಭೂಪಟದಲ್ಲಿ ಮತ್ತೊಮ್ಮೆ ಯುದ್ಧದ ಭೀತಿ ಶುರುವಾಗ್ತಾ ಇದೆ. ನಾನು ಅವಾಗಲೇ ಹೇಳಿದಾಗ 28ನೇ ತಾರೀಕಿಗೆ ಶುರುವಾಗಿ ಏಪ್ರಿಲ್ 7ರ ತನಕ ಬೆಳವಣಿಗೆಗಳಾಯಿತು. ಅನೇಕ ಸರ್ವೋಚ್ಚ ನಾಯಕರನ್ನ ಇರಾನ್ ಕಳೆದುಕೊಂಡಿತ್ತು. ಅದಾದ ನಂತರ ಆರ್ಥಿಕವಾಗಿಯೂ ಕೂಡ ಜರ್ಜರಿತವಾಗಿ ಹೋಗ್ಬಿಟ್ಟಿತ್ತು. ಅಮೆರಿಕವೂ ಕೂಡ ಈ ವಿಚಾರದಲ್ಲಿ ಕದನ ವಿರಾಮ ಆದರೆ ಸಾಕು ಅನ್ನುವಂತಹ ನಿಟ್ಟಿನಲ್ಲಿತ್ತು. ಆದರೆ ಮತ್ತೆ ಪುನರಪಿ ಶುರುವಾಗಬಹುದು ಅಂತ. ಅಮೆರಿಕ ಯಾವುದೇ ಸಂಧಾನ ಅಥವಾ ಒಪ್ಪಂದಕ್ಕೆ ಬದ್ಧವಾಗಿಲ್ಲ ಅಂತ ಇರಾನ್ ಹೇಳಿದೆ. ಇರಾನ್ ಮಿಲಿಟರಿ ಪ್ರಧಾನ ಕಚೇರಿಯಿಂದ ಸೈನ್ಯಕ್ಕೆ ಒಂದು ಹೈ ಅಲರ್ಟ್ ಘೋಷಣೆ ಆಗಿದೆ. ಅಮೆರಿಕನ್ನರ ಯಾವುದೇ ಮೂರ್ಖತನದ ಸಾಹಸಕ್ಕೆ ತಕ್ಕರ ಉತ್ತರವನ್ನು ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಇರಾನ್ನ ಮಿಲಿಟರಿ ಪ್ರಧಾನ ಕಚೇರಿಯ ಉಪಮುಖ್ಯಸ್ಥ ಮೊಹಮ್ಮದ್ ಜಾಫರ್ ಅಸಾದಿ ಈ ವ್ಯಕ್ತಿ ಮಾತನಾಡಿದ್ದಾರೆ. ಅಸಾದಿ ಹೇಳ್ತಾರೆ, ಅಮೆರಿಕದ ಇತ್ತೀಚಿನ ನಡೆ ಈ ಸಂಘರ್ಷಕ್ಕೆ ಮತ್ತಷ್ಟು ತುಪ್ಪ ಸುರಿಯುವಂತಹ ಸಾಧ್ಯತೆಗಳಿದೆ. ಬೆಂಕಿ ಹತ್ತಿ ಉರಿತಾ ಇದೆ, ಅದಕ್ಕೆ ಮತ್ತಷ್ಟು ತುಪ್ಪವನ್ನು ಸುರಿವಿ ಅವರು ಆ ಬೆಂಕಿಯಲ್ಲಿ ಕಾವು ಕಾಯಿಸ್ಕೊಳ್ಳೋದು, ಅದರ ಜೊತೆಗೆ ಮತ್ತೊಂದು ರಾಷ್ಟ್ರವನ್ನು ಇವರು ಕೆದಕುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಅವರು 2 ಕಾರಣವನ್ನು ಕೊಟ್ಟಿದ್ದಾರೆ. ಏನು ಕಾರಣ ಹೇಳ್ತಾರೆ ಅಂತ ಹೇಳಿದ್ರೆ, ತೈಲ ಬೆಲೆಗಳು ಕುಸಿಯದಂತೆ ನೋಡಿಕೊಳ್ಳೋದು ಅವರ ಉದ್ದೇಶ ಆಗಿದೆ. ಗಮನಿಸಬೇಕಾದ ಸಂಗತಿ ಇದು. ತೈಲ ಬೆಲೆಗಳು ಯಾವುದೇ ಕಾರಣಕ್ಕೂ ಏರಿಕೆ ಆಗ್ತಾ ಇದೆಯಲ್ಲ, $116, $120, $125, ಈ ಎಲ್ಲ ಕಾರಣಕ್ಕಾಗಿ ಆ ತೈಲ ದರ ಆ ನಿಟ್ಟಿನಲ್ಲಿ ಏರಿಕೆ ಆಗಬೇಕು. ಅದು ಅಮೆರಿಕದ ಆರ್ಥಿಕ ವ್ಯವಸ್ಥೆಗೆ ಲಾಭ ಆಗುತ್ತೆ. ಯಾಕಂದ್ರೆ ಅಮೆರಿಕ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ತೈಲವನ್ನು ಪೂರೈಕೆ ಮಾಡುವಂತಹ ದೇಶ ಆಗಿದೆ. ಈ ಕಾರಣಕ್ಕಾಗಿ ಅವರು ಯುದ್ಧವನ್ನು ಕೆದಕ್ತಾ ಇದ್ದಾರೆ ಅಂತ ಒಂದು ಕಾರಣ ಕೊಡ್ತಾರೆ. ಎರಡನೇ ಕಾರಣವನ್ನು ಅವರು ಹೇಳ್ತಾರೆ,
ತಾವು ಸೃಷ್ಟಿ ಮಾಡಿದಂಥ ಗೊಂದಲದ ಗೂಡಿನಿಂದ ಹೊರಗೆ ಬರುವುದಕ್ಕೆ ಇವತ್ತಿಗೆ ಅಮೆರಿಕಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ಹೊರಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಮೇಲೆ ಗುರಾಣಿ ಹೇರೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಈ ವ್ಯಕ್ತಿ ಹೇಳಿದರೆ, IRGC ಹೇಳ್ತಾ ಇದೆ ಅಜ್ಞಾತ ಮಿಲಿಟರಿ ಶಕ್ತಿಯನ್ನು ನಾವು ಹೊಂದಿದ್ದೀವಿ, ಅಗತ್ಯ ಬಿದ್ದರೆ ಅದನ್ನು ಅಮೆರಿಕದ ವಿರುದ್ಧ ನಾವು ಬಳಕೆ ಮಾಡ್ತೀವಿ ಅಂತ ಯಾರು ಹೇಳ್ತಾ ಇರೋದು? IRGC ಹೇಳ್ತಾ ಇರೋದು. ಇದಕ್ಕೆ ಪುಷ್ಟಿ ಎನ್ನುವಂತೆ ಏನು ಅಂತ ಹೇಳಿದರೆ, 45 ನಿಮಿಷಗಳ ಕಾಲ ಅಮೆರಿಕ ಸೆಂಟ್ರಲ್ ಕಮಾಂಡ್ ಮತ್ತು ಟ್ರಂಪ್ ಮಾತುಕತೆ ಆಯಿತು. ಆ ಮಾತುಕತೆಯಲ್ಲಿ ಸ್ಮಾರ್ಟ್ ಆ್ಯಂಡ್ ಸ್ವೀಟ್ ಆದಂಥ ದಾಳಿಗಳನ್ನು ಇರಾನ್ನ ಮೇಲೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಿದೆ. ಸ್ಪೆಷಲ್ ಫೋರ್ಸ್ಗಳನ್ನು ಕಳಿಸಬೇಕು, ಆ ಸ್ಪೆಷಲ್ ಫೋರ್ಸ್ಗಳ ಮುಖಾಂತರ ನಂಟಾಜ್ನಲ್ಲಿ ಇರುವಂತಹ ಅಥವಾ ಇರಾನ್ನ ಯಾವುದೇ ಭಾಗದಲ್ಲಿ ಅಡಗಿಸಿಕೊಟ್ಟಿರುವಂತಹ ಯುರೇನಿಯಮನ್ನು ತೆಗೆದುಕೊಂಡು ಬರಬೇಕು ಅನ್ನುವಂತಹ ಪ್ರಯತ್ನ, ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಬೇಕು ಅನ್ನುವಂತಹ ಪ್ರಯತ್ನ. ಈ ಪ್ರಯತ್ನದ ಭಾಗವಾಗಿ, ಈ ಮಾತುಕತೆಯ ಭಾಗವಾಗಿ ಇರಾನ್ ಒನ್ಸ್ ಅಗೇನ್ ಹೇಳ್ತಾ ಇದೆ ಪಿತೂರಿ ಮಾಡ್ತಾ ಇದೆ ಅಮೆರಿಕ ಅಂತ. ಇದರ ಜೊತೆಗೆ ಇರಾನ್ ಒಂದು ಎಚ್ಚರಿಕೆ ಕೊಟ್ಟಿದೆ. ಏನಂತ? ನಮ್ಮ ನಾಯಕರನ್ನ ಮುಟ್ಟಿದರೆ ಅರಮನೆಯನ್ನ ಧ್ವಂಸ ಮಾಡ್ತೀವಿ ಅಂತ. ಯಾರಿಗೆ ಕೊಟ್ಟಿರೋದಿದು? ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಗೆ ಕೊಟ್ಟುವಂಥ ಎಚ್ಚರಿಕೆ. ಮೊದಲ ಎಚ್ಚರಿಕೆ ಅಮೆರಿಕ ಕೊಟ್ಟರು, ಎರಡನೇ ಎಚ್ಚರಿಕೆ ಅಮೆರಿಕದ ಮಿತ್ರ ದೇಶಗಳಿಗೆ ಕೊಡ್ತಾರವರು. ಗಲ್ಫ್ ರಾಜರಿಗೆ ಇರಾನ್ ಸಂಸದ ಮೊಹಮ್ಮದ್ ನವಾಬಿಯಾನ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನವಾಬಿಯಾನ್ ಎಚ್ಚರಿಕೆ ಕೊಡೋದರ ಜೊತೆಗೆ ಅವರು ಹೇಳ್ತಾರೆ, ನಮ್ಮ ನಾಯಕರ ಮೇಲಿನ ದಾಳಿಗೆ ಏನಾದರೂ ಸಹಕರಿಸಿದರೆ ಆಡಳಿತಗಾರರನ್ನ ಜೀವಂತ ಬಿಡಲ್ಲ, ಗಲ್ಫ್ ನೆಲದಲ್ಲಿರುವ US ಸೇನಾ ನೆಲೆಗಳನ್ನು ಬಳಸದಂತೆ ಅವರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರ ಅರ್ಥವನ್ನು ತಿಳ್ಕೋಬೇಕು ಅಂತ ಹೇಳಿದರೆ ಸ್ವಲ್ಪ ನಾವು ಡೆಪ್ತ್ ಆಗಿ ಹೋಗಬೇಕು. ಏನು ಅಂತ ಹೇಳಿದರೆ, ರಾಷ್ಟ್ರೀಯ ಭದ್ರತಾ ಸಮಿತಿಯ ಸದಸ್ಯ ಈ ವ್ಯಕ್ತಿ ಅವರು ಹೇಳಿದ್ದಾರೆ, ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ 19 ಸೇನಾ ನೆಲೆಗಳನ್ನು ಹೊಂದಿದೆ. ಅದು ಸೌದಿ ಅರೇಬಿಯಾ, ಕತಾರ್ ಆಗಿರ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿ. ಯಾವ ಕಾರಣಕ್ಕೆ? ಇರಾನ್ನ ವಿರುದ್ಧ ರಾಜಕೀಯ ಸೇಡನ್ನು ತೀರಿಸಿಕೊಳ್ಳಬೇಕು. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಅಟ್ಯಾಕ್ಗಳಾದರೆ ಈ ಸೇನಾ ನೆಲೆಗಳ ಮುಖಾಂತರ ಇರಾನ್ನ ಮೇಲೆ ದಾಳಿ ಮಾಡಬೇಕು ಅಂತ 19 ಕಡೆ ಸೇನಾ ನೆಲೆಗಳನ್ನು ಅಮೆರಿಕ ಹೊಂದಿದೆ. ಇದರ ವಿರುದ್ಧ ಇವರ ಆಕ್ರೋಶ ಇದೆ. ಇದರ ಜೊತೆಗೆ ಮಧ್ಯಪ್ರಾಚ್ಯದ ರಾಜಕೀಯ, ಮಧ್ಯಪ್ರಾಚ್ಯದ ಮಿಲಿಟರಿ ವ್ಯವಸ್ಥೆ, ಮಧ್ಯಪ್ರಾಚ್ಯದ ಆರ್ಥಿಕತೆ ಇವೆಲ್ಲದರಲ್ಲೂ ಕೂಡ ನಾನು ಕೂಡ ನಿರ್ಣಯವನ್ನು ತೆಗೆದುಕೊಳ್ತೀನಿ, ಹಸ್ತಕ್ಷೇಪ ಮಾಡ್ತೀನಿ ಅನ್ನೋದು ಅಮೆರಿಕದ ನಿಲುವಾಗಿದೆ. 2 ದಿನಗಳ ಹಿಂದೆ ಮೋಸ್ತಬಾ ಖಮೇನಿ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೇಳಿದ್ರು, ಸಾವಿರಾರು ಕಿಲೋಮೀಟರ್ಗಳಿಂದ ಬರುವಂಥ ಅಮೆರಿಕದ ಕೆಲಸ ಮಧ್ಯಪ್ರಾಚ್ಯದಲ್ಲಿ ಏನಿಲ್ಲ. ಪರ್ಷಿಯನ್ ಕೊಲ್ಲಿಯನ್ನು ರಕ್ಷಣೆ ಮಾಡಿಕೊಳ್ಬೇಕಾಗಿದ್ದು ಆ ದೇಶಗಳು ಯಾರ್ಯಾರು ಗಡಿಯನ್ನು ಹೊಂದಿದಾರೋ ಅವ್ರಿಗೆ ಗೊತ್ತಿದೆ. ಅಮೆರಿಕದ ಕೆಲಸ ಏನಿಲ್ಲ, ಅವರು ಸುಖಾಸುಮ್ಮನೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಮೋಸ್ತಬಾ ಖಮೇನಿ ಹೇಳ್ತಾ ಇದ್ದಿದ್ದು. ಇದರ ಜೊತೆಗೆ ಈ ಸಂಸದ ಕೊಟ್ಟಿರುವಂಥ ಹೇಳಿಕೆ, ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ತೀವಿ ಅಂತ. ಮತ್ತೊಂದು ಸಂಗತಿ ಅಂತ ಹೇಳಿದ್ರೆ, ಅವರು ಸರ್ವೋಚ್ಚ ನಾಯಕರ ಬಗ್ಗೆ ಹೇಳ್ತಾ ಇದ್ದಾರೆ. ಅಯತಲ್ಲಾ ಅಲಿ ಖಮೇನಿ ಸಾವಾಯ್ತಲ್ಲ ಫೆಬ್ರವರಿ 28ನೇ ತಾರೀಕಿಗೆ. ಈ ಸಾವಾದಂತಹ ಸಮಯದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ರಹಸ್ಯ ಕಾರ್ಯಾಚರಣೆ ಮಾಡಿ ಅಟ್ಯಾಕ್ ಮಾಡಿದಂತಹ ಸಮಯದಲ್ಲಿ ಸೌದಿ, UAE ಈ 2 ದೇಶಗಳು ಗುಪ್ತಚರ ಮಾಹಿತಿಗಳನ್ನು ಈ ದೇಶಗಳಿಗೆ ಕೊಟ್ಟಿದ್ದು ಎನ್ನುವಂಥ ವರದಿಗಳು ಬಂದಿದೆ ಅಯತಲ್ಲಾ ಅಲಿ ಖಮೇನಿ ಹತ್ಯೆಯ ಸಮಯದಲ್ಲಿ. ಇದರ ಜೊತೆಗೆ ಸೌದಿ ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಈ ಟ್ರಂಪ್ ಜೊತೆಗೆ ಈ ವ್ಯಕ್ತಿ ಸಂಪರ್ಕವನ್ನು ಹೊಂದಿದ್ದ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಅಯತಲ್ಲಾ ಅಲಿ ಖಮೇನಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಈಗ ಇವರು ಹೇಳ್ತಾ ಇದ್ದಾರೆ, ಒನ್ಸ್ ಅಗೇನ್ ಅಂತ ಪಾತ್ರವನ್ನು ಏನಾದರೂ ಈ ದೇಶಗಳು ನಿರ್ವಹಿಸಿದ್ರೆ ನಾವು ರಾಜರನ್ನೇ ಹೊಡೆದು ಬಿಡ್ತೀವಿ ಅಂತ. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಒನ್ಸ್ ಅಗೇನ್ ಹೇಳ್ತಾ ಇದ್ದಾರೆ, ಹುಚ್ಚರ ಕೈಗೆ ಅಣ್ವಸ್ತ್ರ ಬೇಡ. ಟ್ರಂಪ್ ಕಿಡಿಕಾರಿರೋದು, ಯುದ್ಧ ಶುರುವಾಗಿರೋದೇ ಅಣ್ವಸ್ತ್ರದ ಕಾರಣಕ್ಕೆ. ಯಾವ ಕಾರಣಕ್ಕಾಗೂ ಕೂಡ ಇರಾನ್ ಅಣ್ವಸ್ತ್ರವನ್ನು ಹೊಂದಬಾರದು ಅನ್ನೋದು ಈ ಯುದ್ಧದ ಒಟ್ಟಾರೆ ಸಾರಾಂಶ ಆಗಿದೆ. ಒನ್ಸ್ ಅಗೇನ್ ಅವರು ಹೇಳ್ತಿದ್ದಾರೆ, ಇರಾನ್ ಅವರು ಹುಚ್ಚರು, ಅವರ ಕೈಗೆ ಯಾವುದೇ ಕಾರಣಕ್ಕೂ ಕೂಡ ಅಣ್ವಸ್ತ್ರ ಸಿಗಬಾರದು ಅಂತ. ಇರಾನ್ ಸಲ್ಲಿಸಿದ್ದಂತಹ ಈ ಸಂಧಾನದ ಪ್ರಸ್ತಾವನೆಗಳನ್ನು ತಿರಸ್ಕಾರ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಕೇಳ್ತಾ ಇರುವಂತಹ ರಿಯಾಯಿತಿಗಳನ್ನು ಕೊಡೋದಕ್ಕೆ ನೋ ಅಂತ ಹೇಳಿದೆ ಶ್ವೇತಭವನ. ಇದರ ಜೊತೆಗೆ ಹುಚ್ಚರ ಕೈಗೆ ಪರಮಾಣು ಅಸ್ತ್ರ ಸಿಗಬಾರದು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂಥ ಮಾತು ನೀವು ಗಮನಿಸಿ. ಇರಾನ್ ಈ ಯುದ್ಧದ ಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣ ಈ ಹುಚ್ಚರ ಕೈಗೆ ಪರಮಾಣು ಸಿಗದಂತೆ ಮಾಡಬಾರದು ಅನ್ನೋದು ಅವರೆಲ್ಲ ಹೇಳ್ತಾ ಇರೋದು. ಒಂದು ವೇಳೆ ಇರಾನ್ ಅಣ್ವಸ್ತ್ರವನ್ನು ಹೊಂದಿದ್ರೆ ಮಧ್ಯಪ್ರಾಚ್ಯದ ದೇಶಗಳು ಅಣ್ವಸ್ತ್ರಕ್ಕಾಗಿ ಪೈಪೋಟಿ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಯಾಕೆ ಈ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಸ್ವಲ್ಪ ನಾವು ನೋಡೋಣ. ಮಧ್ಯಪ್ರಾಚ್ಯದ ಸೌದಿ ಅರೇಬಿಯಾ, ಕತಾರ್, UAE ಬೇರೆ ಬೇರೆ ದೇಶಗಳೇನಿದೆ ಅವರು ಕೂಡ ನಾಳೆ ಅಣ್ವಸ್ತ್ರಕ್ಕಾಗಿ ಪೈಪೋಟಿ ಹೇಳಬಹುದು ಅಂತ. ಇದರ ಜೊತೆಗೆ ಸೌದಿ ಅರೇಬಿಯಾ ಒಂದು ಹೇಳಿಕೆ ಕೊಟ್ಟಿದೆ, ಅಧಿಕೃತವಾಗಿ ಕೊಟ್ಟಂತ ಹೇಳಿಕೆ ಇದು. ಒಂದು ವೇಳೆ ಇರಾನ್ ಇವತ್ತು ಪರಮಾಣನ್ನ ಹೊಂದಿದರೆ ಮಾರನೇ ದಿನ ನಾನು ಕೂಡ ಪರಮಾಣನ್ನ ಹೊಂದ್ತೀನಿ ಅಂತ. ಇದು ಸೌದಿ ಅರೇಬಿಯಾ ಮತ್ತು ಮಧ್ಯಪ್ರಾಚ್ಯದ ಎಲ್ಲಾ ದೇಶಗಳು ಪರಮಾಣನ್ನ ಹೊಂದಿದ್ರೆ ನಾಳೆ ಅಮೆರಿಕದ ಅಸ್ತಿತ್ವಕ್ಕೆ ಏನಾದರೂ ಪ್ರಶ್ನೆಗಳು ಬಂದ್ಬಿಡುತ್ತಾ, ಧಕ್ಕೆ ಆಗ್ಬಿಡುತ್ತಾ ಎನ್ನುವಂತಹ ಪ್ರಶ್ನೆಗಳು ಸಹಜವಾಗಿದೆ. ಇದೇ ಕಾರಣಕ್ಕಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವ ಕಾರಣಕ್ಕೂ ಕೂಡ
ಇರಾನ್ ಈ ಪರಮಾಣನ್ನು ಹೊಂದಬಾರದು ಅಂತ. ನೀವು ನೋಡಿ, ಇತಿಹಾಸದ ಉದ್ದಕ್ಕೂ ಕೂಡ ಇರಾನ್ ಯಾವಾಗ ಪರಮಾಣನ್ನು ಹೊಂದೋದಕ್ಕೆ ಬಯಸ್ತಾ ಇತ್ತು. 2015ರಲ್ಲಿ ಆಗಿದ್ದಂಥ ಒಪ್ಪಂದಗಳ ಬಗ್ಗೆ ಅನೇಕ ಸಲ ಮಾತನಾಡಿದ್ದೀವಿ. 2018ರಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಆ ಒಪ್ಪಂದದಿಂದ ಏಕಾಏಕಿಯಾಗಿ ಹೊರಗಡೆ ಬಂದು ಇರಾನ್ನ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರಿದ್ದು. ಸಹಜವಾಗಿ ವಿಶ್ವಸಂಸ್ಥೆಯು ಕೂಡ ಇರಾನ್ನ ವಿಚಾರದಲ್ಲಿ, ಈ ಪರಮಾಣು ವಿಚಾರದಲ್ಲಿ ಅನೇಕ ದಿಗ್ಬಂಧನಗಳನ್ನು ಅಲ್ಲಿ ಹಾಕಿದ್ದನ್ನು ನಾವು ನೋಡಿದ್ದೀವಿ. ಬ್ರಿಟನ್ನ ಅನೇಕ ದೇಶಗಳು, ಅಂದರೆ ಯುರೋಪಿನ ಬೇರೆ ಬೇರೆ ದೇಶಗಳು ಇದರ ಮೇಲೆ ದಿಗ್ಬಂಧನಗಳನ್ನು ಹಾಕಿದ್ದನ್ನು ನೋಡಿದ್ದೀವಿ. ಯಾವ ಕಾರಣಕ್ಕೂ ಕೂಡ ಇರಾನ್ ಪರಮಾಣನ್ನು ಹೊಂದಬಾರದು ಅಂತ ಟ್ರಂಪ್ ಹೇಳ್ತಾ ಇರುವಂಥ ಮಾತಿನ ದಾಟಿಯಾಗಿದೆ. ಹೀಗಾಗಿ ಹುಚ್ಚರ ಕೈಗೆ ಯಾವ ಕಾರಣಕ್ಕೂ ಅವರಿಗೆ ಅಣ್ವಸ್ತ್ರ ಬೇಡ ಅಂತ. ಇದರ ಜೊತೆಗೆ ಈ ಕದನ ವಿರಾಮ ಕೇವಲ ಡ್ರಾಮಾ, ಮತ್ತೆ ಯುದ್ಧ ಶುರುವಾಗುತ್ತಾ, ಈ ಬಗ್ಗೆ ನಾವು ಡೀಟೇಲ್ಸ್ ಆಗಿ ನೋಡಿದ್ವಿ ನಿನ್ನೆ ಕೂಡ. ಅವರು ಒಂದು ಕಲ್ಲಿನಿಂದ 2 ಹಕ್ಕಿ ಹೊಡೆಯುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಹೆಂಗೆ? ಅಮೆರಿಕದ ಸಂಸತ್ತಿನಲ್ಲಿ ಅನುಮೋದನೆ ತೆಗೆದುಕೊಳ್ಬೇಕಾಗಿದ್ದು, ಆ ಸಂಸತ್ತಿನ ಅನುಮೋದನೆಯಿಂದ ಪಾರಾಗಿದ್ದಾರೆ ಮತ್ತು ಇಸ್ರೇಲ್ನ ಹೆಗಲ ಮೇಲೆ ಬಂದೂಕನ್ನು ಇಟ್ಟು ಇರಾನ್ ಮೇಲೆ ಹೊಡೆಯುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ನಾವು ಚರ್ಚೆ ಮಾಡಿದ್ವಿ. ಇದೀಗ ಅಮೆರಿಕಾದೊಂದಿಗೆ ಮತ್ತೆ ಯುದ್ಧ ಆರಂಭವಾಗುವಂತಹ ಸಾಧ್ಯತೆ ಇದೆ ಅಂತ ಇರಾನ್ ಹೇಳ್ತಾ ಇದೆ. ಸದ್ಯ ಜಾರಿಯಲ್ಲಿರುವಂತಹ ಕದನ ವಿರಾಮ ಕೇವಲ ಹೆಸರಿಗೆ ಮಾತ್ರ ಅಂತ ಅವರು ಹೇಳ್ತಾ ಇದ್ದಾರೆ. ಯಾಕೆ ಅನ್ನೋ ಕಾರಣಕ್ಕಾಗಿ ಅಂತ ಹೇಳಿದರೆ, ಮತ್ತೊಂದು ದೇಶಕ್ಕೆ, ಅಂದರೆ ಇವರಲ್ಲಿ ಆಗ್ತಾ ಇರುವಂತಹ ಗೊಂದಲಗಳು, ಇವರ ಜೊತೆಗೆ ಬೇರೆ ಬೇರೆ ರೀತಿಯಾಗಿ ಇರಾನ್ ಮತ್ತು ಅಮೆರಿಕಾದ ನಡುವೆ, ಅದರ ಜೊತೆಗೆ ಇಸ್ರೇಲ್ಗೆ ಇವರು ಕಳಿಸಿಕೊಟ್ಟಂತಹ ಯುದ್ಧ ನೌಕೆಗಳಾಗಿರ್ಬೋದು, ಇವರು ಗಳಿಸಿಕೊಟ್ಟಂತಹ ಯುದ್ಧ ಸಾಮಗ್ರಿಗಳು, ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಇರಾನ್ಗೆ ಒಂದು ಆತಂಕ ಎದುರಾಗ್ತಾ ಇದೆ. ಇದರ ಜೊತೆಗೆ ನಾನು ಆವಾಗಲೇ ಹೇಳಿದೆ, ಬೆಲೆ ಇಳಿಯದಂತೆ ನೋಡಿಕೊಳ್ಳುವಂತಹ ಪ್ರಯತ್ನಕ್ಕೆ ಇಂಥದ್ದೊಂದು ನಾಟಕವನ್ನು ಆಡ್ತಾ ಇದೆ ಅಂತ. ಯಾಕಂದರೆ ನಾನು ಆವಾಗಲೇ ಹೇಳಿದೆ, ಅಮೆರಿಕ ಅತಿ ಹೆಚ್ಚು ತೈಲವನ್ನು ಇವತ್ತು ಉತ್ಪಾದನೆ ಮಾಡ್ತಾ ಇದೆ. $1 ಏರಿಕೆ ಆದರೆ ತೈಲದ ದರ, ನಾವು ಬ್ರೆಂಚ್ ಕಚ್ಚಾ ತೈಲ ಅಂತ ಏನು ಕರಿತೀವಿ, $1 ದರ ಏರಿಕೆ ಆದರೆ ಅದು ಅಮೆರಿಕಕ್ಕೆ ಕೋಟ್ಯಾಂತರ ರೂಪಾಯಿ ಬರುತ್ತೆ. ಎರಡನೇದು ವೆನಿಜುವೆಲಾ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಆ ದೇಶಕ್ಕೆ ನುಗ್ಗಿ ಆ ದೇಶದ ಅಧ್ಯಕ್ಷನನ್ನು ಕರೆದುಕೊಂಡು ಬಂದು ತೈಲ ಸ್ವಾಮ್ಯದ ಮೇಲೆ ಹತೋಟಿಯನ್ನು ಹಿಡಿದುಕೊಳ್ಬೇಕು ಅಂತ. ಎರಡನೇ ಉದಾಹರಣೆ, ಭಾರತ ಯಾವಾಗ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಾ ಇತ್ತಲ್ಲ, ಆವತ್ತು ರಷ್ಯಾದಿಂದ ನೀವು ತೈಲವನ್ನು ಖರೀದಿ ಮಾಡಿದರೆ ನಿಮಗೆ ಎಕ್ಸ್ಟ್ರಾ ಸುಂಕವನ್ನು ಹಾಕ್ತೀವಿ ಅಂತ ಇದೇ ಅಮೆರಿಕ ಹೆದರಿಸಿ ಬೆದರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿತ್ತು. ಇದರ ಒಟ್ಟಾರೆ ಉದ್ದೇಶ ಏನು ಅಂತ ಹೇಳಿದ್ರೆ, ಇರಾನ್ ಇವತ್ತು ಹೇಳ್ತಾ ಇದೆ, ತೈಲದ ವಿಚಾರದಲ್ಲಿ ತಾನು ಸ್ವಾಮ್ಯವನ್ನು ಸಾಧಿಸಬೇಕು, ಅದರ ಮೇಲೆ ಹಿಡಿತವನ್ನು ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅಮೆರಿಕ ಈ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ. ಆದರೆ ಇಂತಹ ಪ್ರಯತ್ನಗಳಿಗೆ ಇರಾನ್ ತಕ್ಕದಾದಂತಹ ಶಾಸ್ತಿಯನ್ನು ಕೊಡುತ್ತೆ, ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅಂತ ಇರಾನ್ ಹೇಳಿಕೊಂಡಿದೆ. ಇದರ ಜೊತೆಗೆ ಅಮೆರಿಕದ ದಾಳಿಯ ಸಮಯದಲ್ಲಿ ಫೆಬ್ರವರಿ 28ನೇ ತಾರೀಕಿಗೆ 175 ವಿದ್ಯಾರ್ಥಿನಿಯರು ಹತ್ಯಾಕಾಂಡ ಆಯಿತು. 175 ಜನ ವಿದ್ಯಾರ್ಥಿಗಳು. ಹೆಂಗಾಯಿತು ಘಟನೆ? ದೆಹಲಿಯಲ್ಲಿ ಈ ಬಗ್ಗೆ ಕಣ್ಣೀರಿನ ಕಥೆಯನ್ನು ಪ್ರತಿನಿಧಿ ಹಕೀಮ್ ಇಲಾಯಿ ಅಂತ ಇರಾನ್ನ ಪ್ರತಿನಿಧಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಎಲ್ಲ ಸ್ತಬ್ಧ ಚಿತ್ರಗಳನ್ನೆಲ್ಲ ಹಾಕಲಾಗಿತ್ತಲ್ಲಿ. ಅವುಗಳನ್ನು ತೋರಿಸಿ ಮಾಧ್ಯಮಗಳಿಗೆ ಅವರು ಹೇಳ್ತಾ ಬಂದರು. ಆ ವ್ಯಕ್ತಿ ಹೇಳ್ತಾರೆ, ಹೆಂಗಾಯ್ತಿದ್ದ ಘಟನೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಆ ವ್ಯಕ್ತಿ ಎಲ್ಲವನ್ನೂ ಕೂಡ ಹೇಳಿದರು. ಏನಂತ ಹೇಳ್ತಾರೆ ಅಂತ ಹೇಳಿದರೆ, ದೆಹಲಿಯಲ್ಲಿ ಇದ್ರ ಬಗ್ಗೆ ಅವರು ಮಾತನಾಡ್ತಾ, ಒಂದು ಶಾಲೆ ನಡೀತಾ ಇತ್ತು, ಒಂದು ಕ್ಷಿಪಣಿ ಬಿತ್ತಲ್ಲಿ. ಆ ಕ್ಷಿಪಣಿ ಬಿದ್ದಂತಹ ಆ ಸಮಯದಲ್ಲಿ ಏನಾಯಿತು ಅಂತ ಹೇಳಿದರೆ, ಅವರು ಅದರಿಂದ ರಕ್ಷಣೆಯನ್ನು ಪಡೆದುಕೊಳ್ಳೋದಕ್ಕೆ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾರೆ. ಎಲ್ಲಿ ರಕ್ಷಣೆಯನ್ನು ಪಡೆದುಕೊಳ್ಬೇಕು ಅಂತ ಈ ವಿದ್ಯಾರ್ಥಿಗಳು ಹೋಗ್ತಾರೋ, ಅದೇ ಪ್ರಾರ್ಥನಾ ಮಂದಿರದ ಮೇಲೆ ಮತ್ತೊಂದು ಕ್ಷಿಪಣಿ ಬಿದ್ದುಬಿಡುತ್ತೆ. 168ರಿಂದ 175 ಜನ ಏಕಾಏಕಿಯಾಗಿ ಮೃತಪಟ್ಟರು ಅಂತ ಶಿಕ್ಷಕರು, ವಿದ್ಯಾರ್ಥಿಗಳು, ಅತ್ಯಂತ ಚಿಕ್ಕದಾದಂತಹ ವಿದ್ಯಾರ್ಥಿಗಳಿದ್ದರು. ಇದಕ್ಕೆ ಕಾರಣ ಏನು ಅಂತ ಅಮೆರಿಕ ಏನು ಹೇಳುತ್ತೆ? ಈ ಹಿಂದೆ ಈ ಶಾಲೆ IRGC ಅಂತ ನಾವೇನು ಒಟ್ಟಾರೆ ಆ ಯುದ್ಧ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದೆ ಇರಾನ್ದು, ಅದರ ಕೇಂದ್ರ ಕಚೇರಿಯಾಗಿ ಕೆಲಸ ಮಾಡ್ತಾ ಇತ್ತು, ಅದರ ಕಚೇರಿ ಆಗಿತ್ತು. ಈ ಕಚೇರಿಯ ಮಾಹಿತಿಯನ್ನ ಅಮೆರಿಕಕ್ಕೆ ಅವರ ಗುಪ್ತಚರ ಇಲಾಖೆಯವರು ಕೊಡ್ತಾ ಇದ್ದಿದ್ರು. ಅವರಿಗೆ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಪಟ್ಟಿದ್ರು. ಈ ತಪ್ಪಾದ ಮಾಹಿತಿಯಿಂದ ಇಂಥದ್ದೊಂದು ದಾಳಿ ಆಗಿದೆ ಅಂತ ಅಮೆರಿಕ ಸಮರ್ಥನೆ ಮಾಡಿಕೊಳ್ತಾ ಇದೆ. ಆದರೆ ದಾಳಿ ಮಾತ್ರ ದಾಳಿ, ಮಾನವೀಯತೆ, ನೈತಿಕತೆ ಇಲ್ಲದಂತಹ ದಾಳಿಯನ್ನು ಅಮೆರಿಕ ಮಾಡಿದೆ. ಇದು ಅಕ್ಷಮ್ಯ ಅಪರಾಧ. ನಾವು ಮಾತ್ರ ಈ ದಾಳಿಗೆ, ಈ ಸಾವಿಗೆ ಸೇಡನ್ನು ತೀರಿಸಿಕೊಳ್ತೀವಿ ಅಂತ ಹಕೀಮ್ ಅವರು ದೆಹಲಿಯಲ್ಲಿ ಮಾತನಾಡಿದ್ದಾರೆ. ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ನಾವು ಶರಣಾಗತಿ ಆಗೋದಿಲ್ಲ ಅಂತ, ಶರಣಾಗತಿ ಪ್ರಶ್ನೆಯೇ ಇಲ್ಲ ಅಂತ ಇರಾನ್ ಕಡ್ಡಿ ಮುರಿದ ಹಾಗೆ ಹೇಳಿದೆ. ಇದನ್ನು ಮೊದಲ ಬಾರಿ ಅಂತಲ್ಲ, ಯುದ್ಧ ಶುರುವಾದಾಗಿನಿಂದಲೂ ಕೂಡ ಈ ಶರಣಾಗತಿ ಯಾವ ಕಾರಣಕ್ಕೂ ಇಲ್ಲ ಅಂತ. ಯಾಕಂದರೆ ಧೈರ್ಯವನ್ನು ಕಳೆದುಕೊಳ್ಳಬಾರದು ಅಂತ.
ಯಾವ ಕಾರಣಕ್ಕೂ ಯುದ್ಧದ ಸಮಯದಲ್ಲಿ ನಾನು ಸೋತು ಬಿಟ್ಟಿದ್ದೀನಿ ಅಂತ ಸೋಲನ್ನು ಒಪ್ಪಿಕೊಂಡ್ರೆ ಎದುರಾಳಿಗೆ ಅದು ಸಹಜವಾಗಿ ಅನುಕೂಲ ಆಗ್ಬಿಡುತ್ತೆ. ಹೀಗಾಗಿ ಅವರು ಹೇಳ್ತಾ ಇದ್ದಾರೆ 10 ವರ್ಷಗಳಿಂದ ಮುಕ್ತವಾಗಿದ್ದಂಥ ಹಾರ್ಮುಜ್ ಜಲಸಂಧಿಗೆ ಅಮೆರಿಕ ಕಂಟಕವಂತಂದಿದೆ. ಅಂದರೆ ಯಾವುದೇ ಅಲ್ಲಿ ಕಾನೂನುಗಳಿರಲಿಲ್ಲ, ಯಾರೋ ಬಂದರು, ಯಾವುದು ಕೂಡ ಏನೂ ಇರಲಿಲ್ಲ. ಆದರೆ ಯಾವಾಗ ತೈಲದಲ್ಲಿ ಅಂದರೆ ನಾನು ಹಿಡಿತವನ್ನು ಸಾಧಿಸಬೇಕು ಅಂತ ಅಮೆರಿಕ ಪ್ರಯತ್ನವನ್ನು ಪಡ್ತೋ, ಇದೀಗ ನೌಕಾ ದಿಗ್ಬಂಧನವನ್ನು ಹಾರ್ಮುಜ್ನಲ್ಲಿ ಹಾಕಿಬಿಟ್ಟಿದೆ. 16,000 ಸೈನಿಕರನ್ನು ಅಲ್ಲಿ ಕರೆದುಕೊಂಡು ಬಂದು ಯಾವುದೇ ಹಡಗುಗಳು ಹೋಗದಂತೆ ಬರದಂತೆ ನೋಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದೆ. ಈ ಕಾರಣಕ್ಕಾಗಿ ಇರಾನ್ ಹೇಳ್ತಾ ಇದೆ ನಾವು ಶರಣಾಗತಿಯ ಪ್ರಶ್ನೆಯೇ ಇಲ್ಲ ಅಂತ. ಕದನ ವಿರಾಮ ಅನ್ನೋದು ಅಮೆರಿಕದ ಒಂದು ತಾತ್ಕಾಲಿಕ ತಂತ್ರ ಅಷ್ಟೇ, ಆ ತಂತ್ರದಿಂದ ನಾವು ಹೊರಗಡೆ ಬರ್ತೀವಿ ಅಂತೆಲ್ಲ ಅವರೆಲ್ಲ ಮಾತನಾಡಿದ್ದಾರೆ. ಹೀಗಾಗಿ ಇರಾನ್ ಅಮೆರಿಕದ ಯಾವುದೇ ಬೆದರಿಕೆಗೆ, ಯಾಕಂದರೆ 2015ರಲ್ಲಿ ಇದೇ ರಷ್ಯಾ ಆಗಿರ್ಬೋದು, ಯುರೋಪ್ನ ಬೇರೆ ಬೇರೆ ದೇಶಗಳು ಸೇರಿಕೊಂಡು ಈ ಪರಮಾಣು ಒಪ್ಪಂದವನ್ನು ಮಾಡಿಕೊಂಡಾಗ ಯುರೇನಿಯಮನ್ನು ಇರಾನ್ ಹಸ್ತಾಂತರ ಮಾಡಿತ್ತು. ಹಸ್ತಾಂತರ ಮಾಡಿದ ತಕ್ಷಣ ಅವತ್ತು ಇರಾನ್ ಮೇಲೆ ಅಮೆರಿಕಕ್ಕೆ, ಅಂದರೆ ಇದೇ ಡೊನಾಲ್ಡ್ ಟ್ರಂಪ್ಗೆ ನಂಬಿಕೆ ಬರಲಿಲ್ಲ. ಅಧಿಕಾರಕ್ಕೆ ಬಂದಂತಹ ಟ್ರಂಪ್ 2018ರಲ್ಲಿ ಅದರಿಂದ ಒಪ್ಪಂದದಿಂದ ಹೊರಗಡೆ ಬಂದರು. ಒಪ್ಪಂದದಿಂದ ಹೊರಗಡೆ ಬಂದ ತಕ್ಷಣವೇ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸೋಕೆ ಶುರು ಮಾಡಿಬಿಟ್ರು. ಜರ್ಜರಿತವಾಗಿ ಹೋಗ್ಬಿಡ್ತು. ಅಲ್ಲಿಯ ಕರೆನ್ಸಿ ರಿಯಾಲ್ ಕುಸಿತಕ್ಕೆ ಹೋಗೋಕೆ ಶುರುವಾಗ್ಬಿಡ್ತು. ಈ ಕಾರಣಕ್ಕಾಗಿ ಇವತ್ತು ಇರಾನ್ ಗಟ್ಟಿಯಾಗಿ ನಿಲ್ಲೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಇದು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಕಾದು ನೋಡೋಣ.